ಹಾಯ್ ಗಾಯ್ಸ್, ವೆಲ್ಕಮ್. ಹಾಯ್. 3 ಡೇಸಿಂದ ವ್ಲಾಗ್ ಮಾಡಿಲ್ಲ, ಯಾಕಂದರೆ 3 ಡೇಸ್ 4 ಡೇಸ್ ಆಗ್ತಾ ಬಂತು ವ್ಲಾಗ್ ಮಾಡಿಲ್ಲ. ಪಾಪುದು ವ್ಯಾಕ್ಸಿನೇಷನ್ತು 2.5 ಮಂತ್ಸ್ದು. ಸೊ ಕೈನೇ ಬಿಡ್ತಾ ಇರಲಿಲ್ಲ ವ್ಲಾಗಲ್ಲಿ. ಕೂತ್ಕೊಳಕ್ಕೂ ಬಿಡ್ಸೋತಿರ್ಲಿಲ್ಲ, ನನಗೆ ಮಲ್ಕೊಳಕ್ಕೆ ಬಿಡ್ಸೋತಿರ್ಲಿಲ್ಲ, ಅಷ್ಟು ಅಳ್ತಾ ಇದ್ದ. ಜ್ವರ ಬೇರೆ ಬಂದಿತ್ತಲ್ಲ, 3 ಡೇಸ್ ಜ್ವರ ಇತ್ತು, ಅದಕ್ಕೆ ವ್ಲಾಗ್ ಮಾಡೋಕ್ಕೋಗಿಲ್ಲ. ಸ್ವಲ್ಪ ಪಾಪು ಕಡೆದೇ ಗಮನ ಜಾಸ್ತಿ ಆಗಿತ್ತು. ಇವತ್ತು ಬಂದಿದ್ದೀನಿ. ಇವತ್ತು ಅಮಾವಾಸ್ಯೆ, ಇವತ್ತು ಮಂಗಳವಾರ. ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದ್ದಾರೆ ನಮ್ಮ ಅಪ್ಪ. ಪೂಜೆ ಎಲ್ಲ ಆಗಿದೆ. ಸೊ ಇವತ್ತು ಅಮಾವಾಸ್ಯೆ ಪೂಜೆ ಬೇರೆ ಆಗಿದೆ. ಹಾಗೆ ಇವತ್ತಿನ ಡೇ ಬಂದು ನಾನು ಅಷ್ಟು 12:20 12:20 ಆಗಿದೆ ಆಗಲೇ. ಇವಾಗ ಸ್ಟಾರ್ಟ್ ಮಾಡ್ಕೊತೀನಿ ಬ್ಲಾಗ್ ಮಾಡೋಕ್ಕೆ. ಇವತ್ತಿನ ಬ್ಲಾಗಲ್ಲಿ ಏನೆಲ್ಲಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಡ್ವರೆಗೂ ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ನನ್ನ ಹೇರ್ ಸ್ವಲ್ಪ ಒಂಥರ ರಫು ಅಂತ. ನಾನು ಇವಾಗ ಈ ಥರ ಗಂಟು ಕಟ್ತೀನಲ್ವ, ಕೂದಲು ಬಿಟ್ಕೊಂಡೇ ಇರಲ್ಲ, ನಾನು ಗಂಟು ಕಟ್ಕೊಂಡಿರ್ತೀನಿ. ಯಾಕಂದರೆ ಈ ಸೆಕೆ ತುಂಬಾ ಸ್ವಲ್ಪ ಸೆಕೆ ಜಾಸ್ತಿ. ನನಗೆ ಒಂಥರ ಗಂಟು ಕಟ್ಟಾಗ ಒಂಥರ ಕೂದಲೆಲ್ಲ ಒಂಥರ ರಫ್ ಆಗಿರುತ್ತೆ ಒಂಥರ. ಆಮೇಲೆ ಇಲ್ಲೆಲ್ಲ ಕೂದಲು ಸ್ವಲ್ಪ ನಮ್ಮದು ಎಳ್ಬಿಟ್ಟು ಕಟ್ತೀನಲ್ವ, ಸೊ ಕೂದಲೆಲ್ಲ ಎಳೆದುಕೊಂಡು ಒಂಥರ ಎಲ್ಲ ಸ್ವಲ್ಪ ಕೂದಲು ಇದಾಗ್ತಾ ಇತ್ತು. ಒಂಚೂರು ಏರ್ ಫಾಲ್ ಜಾಸ್ತಿ ಆಗ್ತಿತ್ತು ಒಂದು ಸ್ವಲ್ಪ. ನಾನು ಬಂದು ಕಟ್ಕೊಂಡಿರ್ತೀನಲ್ವ, ನಾನು ಕೂದಲನ್ನ ಇದು ಮಾಡಲ್ಲ, ಎಣ್ಕೊಂಡು ಜಡೆ ಹಾಕ್ಕೊಂಡಿರಲ್ಲ. ಅದಕ್ಕೆ ಈ ಥರ ಸ್ವಲ್ಪ ಫ್ರೀ ಆಗಿರಲಿ ಅಂತ ಫುಲ್ ಕಟ್ಬಿಟ್ಟು ಈ ಥರ ಹಾಕ್ಕೊಂಡಿರ್ತೀನಿ ಬನ್ನ. ಸೊ ಅದಕ್ಕೆ ನಾನು ಫ್ಲಿಪ್ಕಾರ್ಟಲ್ಲಿ ರೋಸ್ಮೇರಿ ಆಲ್ಪ್ಸ್ ಗುಡ್ನೆಸ್ ರೋಸ್ಮೇರಿ ವಾಟರ್ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಇದು. ಸೊ ಅದಕ್ಕೆ ಇದನ್ನ ಯೂಸ್ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿದೆ ಪ್ರಾಡಕ್ಟು. ಇದರಿಂದ ಸ್ವಲ್ಪ ಹೇರ್ ಗ್ರೋತ್ ಎಲ್ಲ ಒಂಚೂರು ಹೇರ್ ಗ್ರೋತ್ ಆಗುತ್ತೆ. ಎಲ್ಲಿ ನಮಗೆ ಕೂದಲಿಗೆಲ್ಲ ಎಲ್ಲಿ ಕಾಣಿಸಲ್ವೋ ಇದರ ಅಂತ ಅನ್ಸುತ್ತೋ ಅದೆಲ್ಲ ಸ್ಪ್ರೇ ಮಾಡಿಕೊಂಡ್ರೆ ಸ್ವಲ್ಪ ಕೂದಲು ಒಂದು ಬೇಗ ಚಿಕ್ಕದಾಗಿ ಪುಡಿ ಕೂದಲು ಉಡ್ತಾ ಇರುತ್ತೆ. ಆಮೇಲೆ ಇವಾಗ ಪುಡಿ ಕೂದಲಿರ್ತಾವಲ್ಲ ಇಲ್ಲೆಲ್ಲ ಮುಂದ್ಗಡೆ, ನಾವು ಇದು ಸ್ಪ್ರೇ ಮಾಡಿಕೊಂಡಾಗ ಚೂರು ನೀಟಾಗಿ ತಲೆ ಬಾಚ್ಕೊಂಡ್ರೆ ನೀಟಾಗಿ ಕೂರುತ್ತೆ ಕೂದಲು. ಜಾಸ್ತಿ ಕಣ್ಣು ಹತ್ರ ಬರೋದು, ಕೂದಲು ಗಾಳಿಲೆಲ್ಲ ಕೂದಲು ಒಂಥರ ಮುಗ್ದ ಹತ್ರ ಬರೋದು ಅದೆಲ್ಲ ಆಗಲ್ಲ. ಸೊ ಸ್ಪ್ರೇ ಮಾಡ್ಕೊಂಡು ನೀಟಾಗಿ ಬಾಚ್ಕೊಂಡ್ರೆ ನೀಟಾಗಿ ಕೂತ್ಕೊಳುತ್ತೆ ಏರು. ಅದಕ್ಕೆ ಇದು ತರಿಸ್ಕೊಂಡೆ. ಚೆನ್ನಾಗಿದೆ ಪ್ರಾಡಕ್ಟ್. ಈ ಪ್ರಾಡಕ್ಟ್ ನಿಮಗೆ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಹಂಗೆ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ. ಇನ್ನೊಂದು ಪರವಾಗಿದೆ ಮಾತ್ರ. ಒಂದು ಫ್ರೇಮ್ ತೊಗೊಂಡಿದ್ದೆ ಮೀಶೋದಲ್ಲಿ, ತೋರಿಸ್ತಿರಲಿ ಹೆಂಗಿದೆ ಫ್ರೇಮ್. ಆ್ಯಕ್ಚುಲಿ 2 ಫ್ರೇಮ್ ಬಂದಿತ್ತು, ಇದೊಂದು ಮತ್ತು ವೈಟ್ ಕಲರ್ ಒಂದು. ಸೊ ಬರೀ ಫ್ರೇಮ್ ಮಾತ್ರ, ಫೋಟೋಸು ನಾನೇ ಹಾಕಿರೋದು. ಫೋಟೋ ನಾನು ನೀಟಾಗಿ ಎಡಿಟ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಜೆರಾಕ್ಸ್ ಅಂದರೆ ಲ್ಯಾಮಿನೇಷನ್ ಜೆರಾಕ್ಸ್ ತೊಗೊಂಡು ಅದಕ್ಕೆ ಹಾಕಿರೋದು. ಫ್ರೇಮ್ ಸಕ್ಕವಾಗಿದ್ದು ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಗೊತ್ತಾಗ ಒಂಥರ ಚೆನ್ನಾಗಿದೆ. ನಿಮಗೆ ಅದನ್ನು ಲಿಂಕ್ ಬೇಕಿದೆ, ಅದನ್ನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೋಡ್ತಾನೆ ಇರಬೇಕು ಅನಿಸುತ್ತೆ. ಚೆನ್ನಾಗಿದೆ ಫ್ರೇಮು. ಯಾರಂತ ಗೆಸ್ಟ್ ಮಾಡ್ತೀರಾ? ಯಾರಂತ ಗೆಸ್ಟ್ ಮಾಡಿ ನೋಡೋಣ. ಒಂದು ಮಾನ್ಯ, ಇನ್ನೊಂದು ವಿಹಾನ. ಫಸ್ಟ್ ಇರೋದು ವಿಹಾನ, ಈ ಕಡೆ ಇರೋದು ಮಾನ್ಯ. ಇದು 3 ಮಂತ್ಸ್ ಇರ್ಬೇಕಾರೆ, ಇವಾಗ ನಿಮಗೆ 3 ಮಂತ್ಸ್ ಆಗ್ಬೇಕಾದ್ರೆ ಅದು ಫೋಟೋ ತಗೊಂಡು ಹಾಕಿರೋದು. ಆಮೇಲೆ ಈ ಮಂತ್ 20th ನಮ್ಮ ಮಾನ್ಯನ ಬರ್ತಡೇ ಇದೆ. ಆಮೇಲೆ ನಮ್ಮ ವಿಹಾನ್ಗೆ 3 ಮಂತ್ಸ್ ತುಂಬ್ತಾ ಇದೆ. 3 ಇಯರ್ಸು ಮಾನ್ಯಗೆ, 3 ಮಂತ್ಸು ವಿಹಾನ್ಗೆ. ಹೆಂಗೆ ಕೋಇನ್ಸಿಡೆನ್ಸ್ ಸಕ್ಕತ್ತಾಗಿದೆಯಲ್ಲ. ಸೊ ಹಿಂಗೆ ಪ್ಲ್ಯಾನಿಂಗ್ ಏನು ಮಾಡಿಲ್ಲ, ನೋಡಬೇಕು ಏನು ಅಂತ ಪ್ಲ್ಯಾನಿಂಗ್ ಇನ್ನೂ ಮಾಡಿಲ್ಲ. ನೋಡೋಣ, ಇನ್ನು ಮುಂದೆ ಬರೋ ವೀಡಿಯೋದಲ್ಲಿ ಹೇಳ್ತೀನಿ ಏನು ಪ್ಲ್ಯಾನ್ ಇದೆ, ಏನು ಮಾಡಬೇಕು ಅಂತ. ಓಕೆನಾ? ಓಕೆ, ಇವಾಗ ಸ್ಪ್ರೇ ಮಾಡ್ಕೊತೀನಿ. ಅದು ನೀಟಾಗಿ ನಿಮಗೆ ಎಲ್ಲೆಲ್ಲಿ ಫ್ರೀಸಿನೆಸ್ ಒಂಥರ ಕೂದಲು ನಿಮಗೆ ಎಲ್ಲೆಲ್ಲ ಒಂಥರ ಕಾಣಿಸುತ್ತೋ ಅಲ್ಲಿ ಈ ಥರ ಇಲ್ಲೆಲ್ಲಿ ಕೂದಲಿಲ್ವೋ ಅಲ್ಲೆಲ್ಲ ಮಾಡ್ಕೊಬೇಕು. ಹಾಗೆ ಇಲ್ಲಿ ಸ್ಕಾಲ್ಪ್ಸ್ಗೆ ಮಾಡ್ಕೊಬೇಕು. ಮೇಯ್ನು ಸ್ಕಾಲ್ಪ್ಗೆ ಮಾಡಿಕೊಂಡ್ರೆ ನಿಮಗೆ ಕೂದಲು ಆವಾಗ ಅಲ್ಲಿಂದ ಹುಡ್ಕೊಂಡ್ಬರುತ್ತೆ. ಓಕೆನಾ?
ಬನ್ನಿ ತೋರಿಸ್ತೀನಿ ನಿಮಗೆ ಯಾಕಲ್ಲ ಅಂತ. ನೋಡಿ ಈ ಥರ ಗಂಟು ಆಗಬಾರ್ದು ಕೂದಲು. ನನಗೆ ಈ ಥರ ಗಂಟು ಕೂದಲು ಆದರೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನೋಡಿ ಗಂಟು ಕೂದಲು ಎಷ್ಟು ನೀಟಾಗಿ ಬಚ್ಕೊತೀನಿ ಅಂದರೆ ನಾನು ನೀಟಾಗಿ ಬಾಚ್ಕೊಂಡ್ರೂ ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀಟಾಗಿ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. A few moments later. ನೋಡಿ ಇವಾಗ ಎಷ್ಟು ನೀಟಾಗಿ ಕುತ್ಕೊಂಡಿದೆ. ಈ ಥರ ಬಚ್ಕೊಂಡು ನೀಟಾಗಿ ಈ ಥರ ಹಾಕೊಂಡ್ರೆ ಫುಲ್ಲು ನೆಮ್ಮದಿ. ಓಕೆ, ಇವತ್ತಿನ ನಾಷ್ಟ ಹೆಂಗೆ ಗೊತ್ತಾ, ನಮ್ಮ ಮನೇಲಿ ಬಿಸಿ ಬೇಳೆ ಬಾತ್ ಅದು ಎಲ್ಲ ಖಾಲಿ ಬಿಟ್ಟಿದೆ, ಸ್ವಲ್ಪನೇ ಇರೋದು. ಬಿಸಿಬೇಳೆ ಬಾತ್ ನಮ್ಮ ಅಪ್ಪ ಮಾಡಿದರು. ಫುಲ್ ನಾಷ್ಟ ಎಲ್ಲ ತಿನ್ಕೊಂಡು ಎಲ್ಲ ರೆಡಿಯಾಗಿದ್ರಿ. ಎಲ್ಲೂ ರೆಡಿಯಾಗಿಲ್ಲ, ಎಲ್ಲೂ ಹೋಗಿಲ್ಲ, ಇವಾಗ ಹೋಗ್ಬೇಕು. ಬಾಯ್ ಕೆಲಸ ಸಿಕ್ಕಾಪಟ್ಟೆ ನಿಮಿಷ. ಇನ್ನೊಂದೇ ಗೊತ್ತಾ, ನೀವು ಇದೆಲ್ಲ ಫಾರ್ಮ್ ಫಿಲ್ ಮಾಡ್ಕೊಂಡಿದ್ದೀರಾ? ತೋರಿಸ್ತೀನಿ ನಿಮಿಷ. ಈ ಫಾರಮ್ ನಿಮಗೂ ಬಂದಿದೆಯಾ? SIR ಫಾರಮು. ಇದು ವೋಟರ್ ID ಫಿಲ್ ಮಾಡ್ಕೊಂಡು ಕೊಡ್ಬೇಕಂತಲ್ಲ, ವೋಟರ್ ಇದು ಇವಾಗ ಏನೋ ಫುಲ್ ಚೇಂಜ್ ಆಗಿದೆಯಂತಲ್ಲ. SIR ಫಾರಮ್, ಏನೋ SIR ಫಾರಮ್ ಅಂತ ಏನೋ ಫಿಲ್ ಮಾಡ್ಕೊಂಡಿದ್ರೆ ನೀವು. ನಮಗೆ ಇನ್ನೂ ಫಿಲ್ ಮಾಡಿದ್ರೆ ಏನಂತಲೇ ಅರ್ಥನೇ ಆಗ್ತದೆ ನನಗಂತೂ, ಹೆಂಗೆ ಫಿಲ್ ಮಾಡಬೇಕು ಅಂತ. ಅದಕ್ಕೆ ಅಲ್ಲೇ ಹೋಗಿ ಫಿಲ್ ಮಾಡ್ತಾನ ಅಂತ ಇದ್ದೀನಿ. ಹೋಗಬೇಕು, ಟೈಮ್ ಇಲ್ಲ. ನಮ್ಮಮ್ಮ ಬೇರೆ ಬಂದಿಲ್ಲ ಇನ್ನು. ನಮ್ಮಮ್ಮ ಬಂದಮೇಲೆ ಹೋಗ್ಬಿಟ್ಟು ಫಿಲ್ ಮಾಡ್ಕೊಂಬರೋಣ. ಓಕೆ ಓಕೆ ಆಮೇಲೆ ಸಿಗ್ತೀನಿ. ಇವಾಗ ಸ್ವಲ್ಪ ಟೈರ್ಡ್ ಆಗಿದೆ, ಸ್ವಲ್ಪ ಕಾಫಿ ಮಾಡ್ಕೊಂಡು ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ ಬಾಯ್ ಗೈಸ್, ವೆಲ್ಕಮ್. ನಿನ್ನೆ ವೀಡಿಯೋ ಸ್ಟಾಪ್ ಮಾಡುವ ಮಧ್ಯಾಹ್ನ ಮತ್ತೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸಿಕ್ಕಾಪಟ್ಟೆ ತಲೆನೋವಿತ್ತು. ಅದು ಬೇರೆ ಪಾಪು ಸಿಕ್ಕಾಪಟ್ಟೆ ಹೇಳ್ತಾ ಇದ್ದ, ನೆಗಡಿ ಆಗಿಬಿಟ್ಟಿದ್ದೆ, ಸ್ವಲ್ಪ ಕೆಮ್ಮಾಗಿತ್ತು.
ಅದಕ್ಕೆ ರಾತ್ರಿನೂ ಮಲಗಿಬಿಟ್ಟಿಲ್ಲ. ಫುಲ್ಲು ನಮಗೆ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಸಕ್ಕರೆ ಇಲ್ಲೆಲ್ಲ ಪಕ್ಕ ತಲೆ ಎಲ್ಲ ನೋವು ಬಂದ್ಬಿಟ್ಟೈತೆ. ಆಮೇಲೆ ಡಾರ್ಕ್ ಸರ್ಕಲ್ಸ್. ರಾತ್ರಿ 5 ನಿಮಿಷಕ್ಕೂ ಎದ್ದು ಅಳೋದು. ಸಿಕ್ಕಾಪಟ್ಟೆ ಅಳ್ತಾ ಇದೆ ರಾತ್ರಿ ಎಲ್ಲ. ಒಂದು 5 ನಿಮಿಷ ಮಲ್ಕೊಬೇಕು. ಇವಾಗ ನಾವು ಇನ್ನೂ ಎಬ್ಬರಿಸಿಲ್ಲ. ಅದು ಸಿಕ್ಕಾಪಟ್ಟೆ ಕಫ ಆಗಿದೆ. ಸೊ ಅದಕ್ಕೆ ಒಂದು ಕಷಾಯ ಮಾಡ್ಕೊಟ್ಟು, ಕಷಾಯ ಅಂದರೆ ಸೊಪ್ಪೊಂದು ಎಲೆದು ಕಷಾಯ ಕೊಟ್ಟಿದ್ದು ಬೆಳಗ್ಗೆ ಕುಡಿದಿದ್ದು. ಹಾಲು ಫುಲ್ ಕಕ್ಕಿ ಅದು ಕಫ ಎಲ್ಲ ಆಚೆ ಬಂದ್ಬಿಡ್ತು. ಒಂದು ಸತಿಗೆ ಫುಲ್ಲು ಎಲ್ಲ ಕಕ್ಕಿದೆ ಆಯ್ತಾ, ಅದು ಕುಡಿದೆಲ್ಲ ಆಚೆ ಬಂದ್ಬಿಟ್ಟು ಕಫ ಸಮೇತ ಎಲ್ಲ ಬಂದ್ಬಿಡುತ್ತೆ ಒಂದು ಸತಿಗೆ. ಅದನ್ನ ಕೊಟ್ಟು ಇವಾಗ ಸ್ನಾನ ಮಾಡಿ ಫುಲ್ಲು ಮೈಯೆಲ್ಲ ಆ ಥರ ಕಕ್ಕಿದ್ದು ವಾಂತಿ ಮಾಡೋದೆಲ್ಲ ಫುಲ್ ಮೈಯೆಲ್ಲ ಹೊಡಿತಲ್ಲ. ಅದಕ್ಕೆ ಸ್ನಾನ ಮಾಡಿಸಿ ನೀಟಾಗಿ ಹೊರಗೆಲ್ಲ ಸ್ನಾನ ಮಾಡಿಸಿ ಇವಾಗ ಇದ್ದಾಳ್ತಾ ಇದ್ದಾನೆ. ಎಬ್ಬರಿಸ್ಬಿಟ್ಟು ಸ್ವಲ್ಪ ಹಾಲು ಕುಡಿಸಿ ತಿರ್ಗಾ ಮಲಗಿಸಿ ನಾನು ಸ್ವಲ್ಪ ಮಲಗಿ ಆಮೇಲೆ ಸಿಗ್ತೀನಿ. ಎಷ್ಟು ಗೊತ್ತಾ, 3 ಗಂಟೆಗೆ 6 ನಿಮಿಷ ಇದೆ. ಅವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡ್ತೀನಿ. ಒಂದು 1 ಅವರ್ ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸಿಕ್ಕಾಪಟ್ಟೆ ನಿದ್ದೆ ಹಿಡಿತೈತೆ, ಬೆನ್ನೆಲ್ಲ ನೋಡ್ತೈತೆ. ಓಕೆ, ಆಮೇಲೆ ಸಿಗ್ತೀನಿ. ತೆಂಗಾರು ಮಾಡಿ ವೀಡಿಯೋ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಓಕೆ, ವೆಯ್ಟ್ ಮಾಡಿ. ಹಾಯ್, ಟೈಮ್ ಬಂದು ಇವಾಗ 6:30. ಈಗ ಒಂದು 10 ನಿಮಿಷ ಆಯಿತು ಎದ್ದು. ಸಿಕ್ಕಾಪಟ್ಟೆ ನಿದ್ದೆ ಒಂಥರ ತಲೆನೋವು, ಒಂಥರ ಕಣ್ಣು ಸಿಕ್ಕಾಪಟ್ಟೆ ನೋವ್ತೈತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು. ಇವಾಗ ಕಾಫಿ ಮಾಡಿಕೊಟ್ರು ನಮ್ಮ ಅಪ್ಪ, ಕುಡಿತಾಯಿದ್ದೀನಿ. ಬಿಸಿದೆ ತುಂಬ. ಬಿಸಿ ಕಾಫಿ ಕುಡ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಪೆಪ್ಪರ್ ಚಿಕನ್ ಮಾಡಿದರು. ಅದನ್ನ ರೆಸಿಪಿ ತೋರ್ಸೋಣ ಅಂತ ಅಂದ್ಕೊಂಡೆ. ಕೈಯೇ ಬಿಡ್ತಾಯಿಲ್ಲ, ಅಳ್ತಾನೆ ಇದ್ದಾನೆ. ಒಂಥರ ಏನೋ ಪುರ್ಸೋತೆ ಇಲ್ಲದೆ ನನಗೆ ಒಂಥರ ಟೈಮೇ ಸಿಗ್ತಾಯಿಲ್ಲ. ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ, ವೀಡಿಯೋ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ಸೊ ನಾಳೆಯಿಂದ ಹೊಸ ವೀಡಿಯೋ ಜೊತೆ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್, ಗುಡ್ ನೈಟ್.